ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಲಿಶು ಮೀಡಿಯಾ ಕನ್ನಡ. ಇವತ್ತು ಸೋಮವಾರ ನಾನು ಬೆಳಗ್ಗೆಯಿಂದ ನಾನು ಲಾಗ್ನ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನನ್ನ ಒಂದು ಸಣ್ಣ ಅಡಿಗೆ ಮನೆನ ಯಾವ ರೀತಿಯಾಗಿ ಮೇಕವರ್ ಮಾಡ್ತೀನಿ ಅನ್ನೋದನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು ನೋಡಬಹುದು. ನಾನು ಯಾವುದೇ ಎಕ್ಸ್ಟ್ರಾ ಖರ್ಚು ಇಲ್ದಲೇನೆ, ಅಂದ್ರೆ ನಾನು ಎಕ್ಸ್ಟ್ರಾ ಏನು ಕೂಡ ತಗೊಳ್ದಲೆ ಮನೇಲಿ ಏನಿರುತ್ತೆ ಅದನ್ನೇ ಬಳಸ್ಕೊಂಡು ನಾನಿವತ್ತು ಅಡುಗೆ ಮನೆನ ಮೇಕವರ್ ಮಾಡ್ತಾ ಇದ್ದೀನಿ. ತುಂಬ ಮೆಸ್ಸಿ ಆಗಿತ್ತು. ಹಾಗೆ ನಾನು ಹೋದ ತಿಂಗಳು ಮಣ್ಣಿನ ಪಾತ್ರೆಗಳನ್ನ ತಗೊಂಡು ಬಂದಿದ್ದೆ. ಅದನ್ನ ಇಡೋದಕ್ಕೂ ಕೂಡ ನನಗೆ ಎಲ್ಲೋ ಅಷ್ಟು ಸೂಟಬಲ್ ಅನ್ನಿಸ್ತಾ ಇರಲಿಲ್ಲ, ಯಾಕೆಂದ್ರೆ ಮಣ್ಣಿನ ಪಾತ್ರೆಗಳು ಒಡೆದೋಗ್ಬಿಡುತ್ತೆ ಸ್ವಲ್ಪ ಇದಾದ್ರೂ. ಸೊ ಹಾಗಾಗಿ ನಾನು ಶೆಲ್ಫ್ ಮೇಲೆ ಇಟ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು, ಯಾಕೆಂದ್ರೆ ಶೆಲ್ಫ್ ಅಲ್ಲಿಂದ ಇಲ್ಲಿ ತನಕ ಫುಲ್ ಬಾಟಲ್ಗಳೇ ಇತ್ತು. ಸೊ ಹಾಗಾಗಿ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಮಾಡ್ತಾ ಇದ್ದೀನಿ. ಫಸ್ಟಿಗೆ ನಾನು ಮೇಲಿರುವಂತಹ ಸ್ಟೀಲ್ ಬಾಕ್ಸ್ಗಳನ್ನೆಲ್ಲ ತೆಗೆದ್ಬಿಟ್ಟು ನೀಟಾಗಿ ಕಸ ಗುಡಿಸ್ಕೊಂಡು ಒರೆಸ್ಕೊಂಡು ಸ್ಟೀಲ್ ಬಾಕ್ಸ್ಗಳನ್ನ ಜೋಡಿಸ್ಕೊತಾ ಇದ್ದೀನಿ. ಅದರಲ್ಲಿ ಬಂದ್ಬಿಟ್ಟು ನಾವು ಎಕ್ಸ್ಟ್ರಾ ಕಾಳುಗಳು, ಸಕ್ಕರೆ ಇಂಥದ್ದೆಲ್ಲದನ್ನು ಕೂಡ ತುಂಬಿಟ್ಕೊಂಡಿರೋವಂಥದ್ದು. ಏಕೆಂದ್ರೆ ಕೆಳಗಡೆ ಬಂದ್ಬಿಟ್ಟು ನಮಗೆ ದಿನ ಬಳಕೆಗೆ ಬೇಕಾಗಿರೋದೆಲ್ಲದನ್ನು ಕೂಡ ದಿನಸಿಗಳನ್ನ ತುಂಬಿಟ್ಕೊಂಡಿರ್ತೀವಿ ಬಾಟಲ್ಗೆ. ಇನ್ನು ಮೇಲೆಗಡೆ ಹೆಚ್ಚಾದಂತ ಎಲ್ಲ ದಿನಸಿಗಳನ್ನು ಕೂಡ ನಾವು ಈ ರೀತಿಗೆ ಸ್ಟೀಲ್ ಬಾಕ್ಸ್ಗೆ ತುಂಬಿಟ್ಕೊಳ್ಳೋದು, ಖಾಲಿ ಆದಾಗ ಹಾಕೊಂತೀವಿ. ಇನ್ನ ನನಗೆ ಪದೇ ತಿಳಿದು ಮಾಡಿ ಅದು ಫುಲ್ ವಿಡಿಯೋ ಮಾಡ್ಕೊಳಕ್ಕಾಗ್ಲಿಲ್ಲ, ಯಾಕಂದ್ರೆ ಸಿಕ್ಕಾಬಟ್ಟೆ ಕಾಲು ನೋವಾಗ್ಬಿಟ್ಟಿತ್ತು, ಸ್ವಲ್ಪ ಮೈಕೈ ನೋವು ಆಗ್ತಿತ್ತು. ಯಾಕಂದ್ರೆ ನಾನು ಶನಿವಾರ ಅಷ್ಟೇ ನಾನು ಊರಿಂದ ಬಂದೆ. ನನಗೆ ಸಿಕ್ಕಾಬಟ್ಟೆ ಸ್ಟ್ರೈನ್ ಆದಂಗೆ ಆಗ್ಬಿಟ್ಟಿತ್ತು. ಹಂಗಾಗಿ ನಾನು ಮೇಲೆಗಡೆ ಕ್ಲೀನಿಂಗ್ ಅದೇನು ವಿಡಿಯೋ ಮಾಡ್ಕೊಳ್ಳೋದಿಕ್ಕಾಗ್ಲಿಲ್ಲ, ಯಾಕಂದ್ರೆ ಕ್ಯಾಮ್ರಾ ಆನ್ ಮಾಡಬೇಕು, ಫೋನ್ ಮತ್ತೆ ಆಫ್ ಮಾಡಬೇಕು ಇಳಿದು, ಅದು ತುಂಬಾ ಹಿಂಸೆ ಅಂತ ಅನಿಸ್ತಾ ಇತ್ತು. ಹಾಗಾಗಿ ಇವಾಗ ಎರಡನೇ ಸ್ಟೆಪ್ಪಿನ ನೀಟಾಗಿ ವಾಶ್ ಮಾಡ್ಕೊಂಡು ಇವಾಗ ಬಾಟಲ್ಗಳ ಎಲ್ಲದನ್ನು ಕೂಡ ಒಂದು ಸೈಡ್ ಅಲ್ಲಿ ಇಟ್ಕೊಂಡಿದ್ದೀನಿ. ಹಾಗೆ ನಾನು ಮಣ್ಣಿನ ಪಾತ್ರೆಗಳನ್ನ ತಗೊಂಡ್ ಬಂದಿದ್ನಲ್ಲ ಅದೆಲ್ಲದನ್ನು ಕೂಡ ಜೋಡಿಸ್ಕೋತಾ ಇದ್ದೀನಿ. ನಾವ್ ಹೇಗೆ ಅಂತ ಹೇಳಿದ್ರೆ, ನಮ್ಮ ಮನೇಲಿ ಜಾಯಿಂಟ್ ಫ್ಯಾಮಿಲಿ ಅಂದ್ರೆ ಆಲ್ಮೋಸ್ಟ್ ತುಂಬಾ ಜಾಸ್ತಿ ಜನ ಇರ್ತಾರೆ, ಮತ್ತೆ ಹೋಗೋರು ಬರೋರು ಕೂಡ ಇರೋದ್ರಿಂದ ನಾನು ಶೆಲ್ಫ್ ಮೇಲೆಲ್ಲ ಇಟ್ಕೊಂಡ್ರೆ ರಫ್, ಅಂದ್ರೆ ನಾವು ಬೇಗ ಅಡ್ಗೆ ಮಾಡುವಂತವ್ರು. ಹಂಗಾಗಿ ಶೆಲ್ಫ್ ಮೇಲೆ ಗ್ಯಾಸ್ ಹತ್ರನೇ ಇಟ್ಕೊಂಡ್ಬಿಟ್ರೆ ಒಡೆದೋಗೋ ಚಾನ್ಸಸ್ ಹೆಚ್ಚಾಗಿರುತ್ತೆ. ಸೊ ಹಾಗಾಗಿ ಸೇಫ್ಟಿ ಆಗಿರ್ಲಿ ಅಂತ ಹೇಳ್ಬಿಟ್ಟು ನಾನು ಈ ರೀತಿಯಾಗಿ ಇಟ್ಕೊಂತಾ ಇದ್ದೀನಿ. ಇನ್ನು ಕೆಳಗಡೆ ಸ್ಟೆಪ್ ನಾನು ರಾಗಿ ಹಿಟ್ಟಿಂದು ಬಾಕ್ಸ್ ಎಲ್ಲದು, ಮತ್ತೆ ಗ್ರೈಂಡ್ರು, ಮಿಕ್ಸಿ ಇದೆಲ್ಲದನ್ನು ಕೂಡ ಇಟ್ಕೊಂಡಿರೋವಂಥದ್ದು. ಹಂಗಾಗಿ ಅದನ್ನು ಕೂಡ ನೀಟಾಗಿ ವಾಶ್ ಮಾಡ್ಕೊಂತಾ ಇದ್ದೀನಿ. ಇನ್ನ ನನಗೆ ಕಾಲು ನೋವು ನನ್ನ ಮಗಳು, ಅಂದ್ರೆ ನಾನು ಊರಿಗೆ ಹೋದಾಗಿಂದ ಶುರುವಾಗ್ಬಿಡ್ತು ನನಗೆ. 15 ದಿನ ಇದ್ದೆ, 15 ದಿನನೂ ಕೂಡ ನನ್ನ ಮಗಳನ್ನ ಎತ್ಕೊಂಡೇ ತಿರ್ಗಿದ್ರು. ರಾತ್ರಿ ಹೊತ್ತು ಹೆಂಗ್ ಮಲ್ಕೊಳ್ಳೋ ಅಷ್ಟೇನೆ, ಇನ್ ಬೆಳಗ್ಗೆ ಎದ್ರೆ ಸಾಕು ನಾನು ಎತ್ಕಡೆ ತಿರುಗ್ಬೇಕು. ಅಡ್ಗೆ ಮನೆಗೆ ಊಟ ಹಾಕೊಳಕ್ಕೂ ಕೂಡ ಅವಳನ್ನ ಎತ್ಕೊಂಡೇ ಹೋಗ್ಬೇಕಿತ್ತು, ಅಷ್ಟೊಂದು ಹಿಂಸೆ ಕೊಡೋಳು. ಇನ್ನು ಝೂಗೆ ಅಂತ ಕರ್ಕೊಂಡು ಹೋಗಿದ್ದು, ಆ ಝೂನಲ್ಲಿ ಒಂದು ಹೆಜ್ಜೆನೂ ಕೂಡ ಅವಳು ನಡಿಲೇ ಇಲ್ಲ. ಎಷ್ಟು ಎಕರೆ ಇದೆ ಝೂಗಾಡು, ಅಷ್ಟು ಕೂಡ ನಾನು ಸ್ಟಾರ್ಟಿಂಗ್ ಇಂದ ಹಿಡಿದು ಎಂಡಿಂಗ್ ತನಕನೂ ಅವಳು ಎತ್ಕೊಂಡೇ ತಿರ್ಗಿದ್ದೀನಿ. ಈಗ 1 ವರ್ಷದಿಂದ ಕೆಳಗಡೆ ಏನೋ ಮಕ್ಕಳಾದ್ರೆ ಎತ್ಕೊಂಡು ತಿರ್ಬೋದು, ಅಷ್ಟೇ ರಿಸ್ಕ್ ಅಂತ ಅನ್ಸೋದಿಲ್ಲ. ಬಟ್ ಆದ್ರೆ ಇನ್ನೇನು 27ಗೆ ನನ್ನ ಮಗ್ಳಿಗೆ 4 ವರ್ಷ ಆಗುತ್ತೆ. 4 ವರ್ಷದ ಮಕ್ಳನ್ನ ನಾವು ಎತ್ಕೊಂಡು ತಿರ್ಗೋದು ಅಂದ್ರೆ ಎಷ್ಟು ನಮಗೆ ಕಾಲ್ ನೋವಾಗುತ್ತೆ, ನಮ್ಗೆ ಮೈಕೈ ನೋವಾಗುತ್ತೆ ಅನ್ನೋದು ಅದು ಹೇಳೋದಕ್ಕೂ ಕೂಡ ಅಸಾಧ್ಯ. ನನಗೆ ಎಡದ ಕಾಲು ಊದ್ಕೊಂಡೆ ಆಗ್ಬಿಟ್ಟಿತ್ತು ನನಗೆ ಬಸ್ಸಲ್ಲಿ. ಅದಲ್ಲದೆ ಮೈಸೂರಿಂದ ಮತ್ತೆ ನಾವು ಊರಿಗೆ ಹೋಗುವಾಗ ಬರುವಾಗ ಸಿಕ್ಕಾಪಟ್ಟೆ ಕಾಲು ಊದ್ಕೊಂಡಂಗೆ ಅನ್ನಿಸ್ಬಿಟ್ಟಿತ್ತು ನನಗಂತೂ. ನಿನ್ನ ಅಕ್ಕ ಹೇಳಿದ್ಲು, ಝೂಗಾಡಲ್ಲಿ ಅಷ್ಟು ಇದಿಲ್ಲ, ತುಂಬಾನೇ ಏನು ಬೇಗ ನೋಡ್ಕೊಂಬರ ಇದಿಲ್ಲ, ತುಂಬಾ ಲೇಟ್ ಆಗುತ್ತೆ, ತುಂಬಾ ಕಿಲೋಮೀಟರ್ ಇದೆ, ನಡೆಸು ಅಂತ. ಆದ್ರೆ ಅವಳು ನಡೆಯಕ್ಕೆ ರೆಡಿ ಇರ್ಲಿಲ್ಲ, ಇಳಿಸಿದ್ರು ಕೆಳಗಡಿಗೆ ಅಲ್ಲೇ ಕುತ್ಕೊಂಡ್ಬಿಡೋಳು. ಅದ್ರ ಬದಲು ಎತ್ಕೊಂಡೇ ತಿರುಗಿದೆ ಬೆಸ್ಟ್ ಅಂತ ಹೇಳ್ಬಿಟ್ಟು, ಕಷ್ಟ ಆದ್ರೂ ಕೂಡ ಪರವಾಗಿಲ್ಲ, ಇನ್ನೇನು ಮಾಡಕ್ಕಾಗಲ್ಲ, ಕರ್ಕೊಂಡು ಹೋಗಿದ್ದೀನಿ ಅಲ್ವಾ, ಅವಳಿಗೆ ತೋರ್ಸ್ಕೊಂಡು ಅವಳು ಎಂಜಾಯ್ ಮಾಡ್ಬೇಕಷ್ಟೇ ಅಂತ ಹೇಳ್ಬಿಟ್ಟು ಎತ್ಕೊಂಡೇ ತಿರುಗಿದೆ. ಅದು ವಿಡಿಯೋ ಮಾಡ್ಕೊಂಡು ಎತ್ಕೊಂಡೇ ತಿರುಗಿದ್ದೀನಿ. ಇವಾಗ ನೆನೆಸ್ಕೊಂಡ್ರೆ ನಿಜವಾಗ್ಲೂ ಅಷ್ಟು ಎತ್ಕೊಂಡು ತಿರುಗಿದ್ದೀನಲ್ಲ ಅಂತ ನನಗೆ ಅನಿಸ್ತಾ ಇತ್ತು. ಸೊ ಹಾಗಾಗಿ ಮೇಲಗಡೆದೆಲ್ಲದನ್ನು ಕೂಡ ನಾನು ಇದು ಮಾಡ್ಕೊಳಕ್ಕಾಗ್ಲಿಲ್ಲ, ವಿಡಿಯೋಸ್ ಏನು ಮಾಡ್ಕೊಳಕ್ಕಾಗ್ಲಿಲ್ಲ ಕ್ಲೀನಿಂಗ್ದು. ಇನ್ನ ನಾನು ಬೆಳಗ್ಗೆನೆ ಶುರು ಮಾಡ್ಕೊಂಡಿದ್ನಲ್ವಾ ವಿಡಿಯೋ ಮಾಡೋದಕ್ಕೆ. ಇನ್ನ ಸ್ವಲ್ಪ ಮಧ್ಯಾಹ್ನ ಬ್ರೇಕ್ ತಗೊಂಡು ಸಾಂಬಾರ್ ಮಾಡಿ ಇನ್ನು ಮುದ್ದೆ ಮಾಡಿ, ನಾನು 2 ಟೈಮು ಕೂಡ ಮುದ್ದೆ ಮಾಡಲೇಬೇಕು, ಯಾಕೆಂದ್ರೆ ಹಿರಿಯರು ಇರೋದ್ರಿಂದ ಅವರು ಮಾತ್ರ ಎಲ್ಲ ತಗೊಳ್ಳೋದ್ರಿಂದ. ಸೊ ನಾವು ಮುದ್ದೆ ಮತ್ತು ಕಂಪಲ್ಸರಿ 2 ಟೈಮು ಕೂಡ ಮುದ್ದೆ ಮಾಡಲೇಬೇಕು. ಹಂಗಾಗಿ ಅಡುಗೆ ಮಾಡಿ ನನ್ನ ಮಗಳಿಗೆ ಊಟ ಮಾಡಿಸಿ ನಾನು ಕೂಡ ಫ್ರೆಶ್ ಆಗಿ ಊಟ ಮಾಡಿ, ಹಾಗೆ ಒಂದು ಮಾತ್ರೆನ ತಗೊಂಡು, ಮೈಕೈ ನೋವಿನ ಮಾತ್ರೆ ತಗೊಂಡು ಹಾಗೆ ಮತ್ತೆನೆ ಅಡುಗೆ ಮನೆಗೆ ಬಂದೆ. ಇವಾಗ ನಾನು ಲೈಟ್ ಫಿಕ್ಸ್ ಮಾಡ್ತಾ ಇದ್ದೀನಿ. ಡಬಲ್ ಸೈಡ್ ಟೇಪ್ನ ನಾವು ಯೂಸ್ ಮಾಡೋಕೆ ಹೋಗ್ಬಾರ್ದು, ಅದು ಬೇಗನೆ ಕಿತ್ಕೊಳ್ಳುತ್ತೆ. ಮಾಮೂಲಿ ಟೇಪ್ನ ಯೂಸ್ ಮಾಡಿದ್ರೆ ಬೆಟರ್ ಅಂತ ನಂಗಂತ ಅನ್ಸುತ್ತೆ, ಲೈಟನ್ನ ಅಂಟಿಸೋದಕ್ಕೆ. ಅದಷ್ಟು ಡಬಲ್ ಸೈಡಿಂದು ಅಂಟೋದಿಲ್ಲ, ಬೇಗನೆ ಹೋಗ್ಬಿಡುತ್ತೆ, ಅದು ಕಿತ್ತೋಗ್ಬಿಡುತ್ತೆ.
ಮತ್ತೆ ಇನ್ನೊಂದೇನಂದ್ರೆ ನಮ್ಮನೆ ಅಡುಗೆ ಮನೆಯಲ್ಲಿ ನಾವು ಬೆಳಗ್ಗೆ ಟೈಮು ಕೂಡ ನಾವು ಲೈಟ್ ಹಾಕೊಂಡೆ ಅಡುಗೆ ಮಾಡೋದು. ನಾವು ಸ್ವಲ್ಪ ಕತ್ಲೆನೆ ನಮಗೆ ಅಡುಗೆ ಮನೆ ಅಂತ ಹೇಳ್ಬೋದು. ಹಾಗಾಗಿ ಈ ತರ ಲೈಟ್ ಅನ್ನ ಫಿಕ್ಸ್ ಮಾಡ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿಯಾದ ಲೈಟ್ ಅನ್ನ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು. ವಿಡಿಯೋಗಿಂತ ರಿಯಲ್ ಆಗಂತೂ ಇನ್ನು ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇನ್ನ ನಾನು ಆಲ್ಮೋಸ್ಟ್ ಎಲ್ಲ ಮನೇಲಿರೋಂಥ ವಸ್ತುಗಳನ್ನೇ ನಾನು ಬಳಸ್ಕೊಂಡು ಈ ತರ ಮಾಡ್ಕೊಂಡಿರೋದು. ಎಕ್ಸ್ಟ್ರಾ ತಗೊಳಕ್ ನನ್ನ ಹತ್ರ ಏನು ವಸ್ತುಗಳನ್ನ ತಗೊಳಕ್ ನನ್ನ ಹತ್ರ ಏನು ದುಡ್ಡು ಇರ್ಲಿಲ್ಲ. ಸೊ ಎಕ್ಸ್ಟ್ರಾ ನಾನು ಕೇಳೋದಕ್ಕೂ ಇಷ್ಟ ಇಲ್ಲ. ಹಂಗಾಗಿ ಯಾವಾಗ್ಲಾದ್ರೂ ನನಗೆ ಬಂದಾಗ ನನಗೆ ಕೂಡಿ ಇಟ್ಟು ಅಡ್ಜಸ್ಟ್ ಆದಾಗ ಅಮೌಂಟು ಅವಾಗ ಬೇಕಿದ್ರೆ ನನಗೆ ಎಕ್ಸ್ಟ್ರಾ ಏನೇನು ಬೇಕು ಥಿಂಗ್ಸ್ಗಳು ಅಡುಗೆ ಮನೆಗೆ ಅದೆಲ್ಲದು ಕೂಡ ತಗೊಂಡ್ರೆ ಆಯ್ತು ಅಂತ ಹೇಳ್ಬಿಟ್ಟು ಇವಾಗ ಸದ್ಯಕ್ಕೆ ಮನೇಲಿ ಏನೇನಿದೆ ಅದನ್ನ ಅದರಲ್ಲೇ ನಾನು ಈ ರೀತಿಯಾಗಿ ಮಾಡಿದ್ದೀನಿ. ಮತ್ತೆ ಹಿಂದೆ ಬಂದ್ಬಿಟ್ಟು ನಾನು ಒಂದು ಮ್ಯಾಟ್ ಹಾಕಿದ್ದೆ ಗ್ರೀನ್ ಕಲರ್ದು, ಅದು ವಿಡಿಯೋ ಬಂದ್ಬಿಟ್ಟು ಮಿಸ್ ಆಗಿದೆ. ಸೊ ಹಂಗಾಗಿ ಅದು ಲಾಸ್ಟಿಗೆ ನಾನು ಅದನ್ನ ಅಪ್ಲೋಡ್ ಮಾಡ್ತೀನಿ. ಹಿಂದೆ ಒಂದು ಮ್ಯಾಟ್ ಹಾಕಿರೋಂಥದ್ದು ಗ್ರೀನ್, ಅದು ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇನ್ನು ನಾನು ಡಿಸೈನ್ ಬಾಟಲ್ಗಳನ್ನೆಲ್ಲ ಅದನ್ನು ಕೂಡ ತಗೋಬೇಕು ಅನ್ಕೊಂಡಿದೀನಿ. ಬೇಳೆ ಕಾಳು ಅದೆಲ್ಲಾನು ಹಾಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ನೋಡೋಣ ಯಾವಾಗ ಆಗುತ್ತೆ ಅವಾಗ ಖಂಡಿತ ತಗೊಂಡಾದ್ಮೇಲೆ ನಾನು ಖಂಡಿತ ಆಗ್ಲೂ ಅದೆಲ್ಲ ವಿಡಿಯೋ ಹಾಕ್ತೀನಿ. ಸೊ ಇವಾಗ ಸದ್ಯಕ್ಕೆ ಈ ರೀತಿಯಾಗಿ ನಾನು ಮಾಡ್ಕೊಂಡಿದ್ದೀನಿ. ನನಗೆ ಕೈಗೆ ಸಿಗೋ ರೀತಿಯಾಗಿ ಕಾಳುಗಳು ಗಾಜಿನ ಬಾಟಲ್ಗಳೆಲ್ಲನೂ ನಾನು ಹತ್ರದಲ್ಲೇ ಇಟ್ಕೊಂಡಿದ್ದೀನಿ. ಮೇಲಗಡೆ ಎಲ್ಲ ಸ್ಟೀಲ್ ಬಾಕ್ಸ್ಗಳು. ಇನ್ನು ಪಾತ್ರೆ ಸ್ಟ್ಯಾಂಡಲ್ಲಿ ಬಂದ್ಬಿಟ್ಟು ಪಾತ್ರೆ ಲೋಟ ಮತ್ತೆ ಬಟ್ಲುಗಳು ಇಂಥದ್ದೆಲ್ಲದನ್ನು ಕೂಡ ಪಾತ್ರೆ ಸ್ಟ್ಯಾಂಡ್ ಅಲ್ಲಿ ನಾನು ಜೋಡಿಸ್ಕೊಂಡಿದ್ದೀನಿ. ಪಾತ್ರೆ ಸ್ಟ್ಯಾಂಡ್ ಬಿಟ್ಟು ಇಲ್ಲಿ ಎಲ್ಲ ನಾವು ಇಡೋದಿಕ್ ಆಗೋದಿಲ್ಲ, ಚೆನ್ನಾಗಿ ಕಾಣೋದಿಲ್ಲ ಬಟ್ಲುಗಳೆಲ್ಲದನ್ನು ಕೂಡ. ಹಾಗಾಗಿ ಪಾತ್ರೆ ಸ್ಟ್ಯಾಂಡ್ ಅಲ್ಲಿ ಬಟ್ಲುಗಳು ಲೋಟ ತಟ್ಟೆ ಇಂಥವೆಲ್ಲ ಇಟ್ರೆ ಅದು ಬೆಸ್ಟ್ ಅಂತ ಅನ್ಸುತ್ತೆ. ಚಿಕ್ಕ ಚಿಕ್ಕ ತಟ್ಟೆಗಳೆಲ್ಲ ಇರುತ್ತಲ್ಲ ಅಂಥದ್ದೆಲ್ಲ ಪಾತ್ರೆ ಸ್ಟ್ಯಾಂಡ್ ಅಲ್ಲೇ ಇರ್ಬೇಕಲ್ವಾ. ಹಾಗಾಗಿ ಅದ್ರಲ್ಲೇ ಇಟ್ಟಿದ್ದೀನಿ ನಾನು. ಇನ್ನ ಇಷ್ಟು ಈ ರೀತಿಯಾಗಿ ಮಾಡಿದೀನಿ. ಇನ್ ಕೆಳಗಡೆ ಮಿಕ್ಸಿ ಗ್ರೈಂಡರು ಮತ್ತೆ ನಾವು ಕೈಗೆ ಸಿಗೋ ತರ ಅಕ್ಕಿ ಡಬ್ಬಿ, ಇನ್ ಕೆಳಗಡೆ ಬಂದು ಅಕ್ಕಿ ಬಾಕ್ಸ್ ನ ಇಟ್ಕೊಂಡಿದ್ದೀನಿ ನಾನು. ಇನ್ನ ಆ ಕಡೆ ಸೈಡು ಕುಕ್ಕರ್ ಎಲ್ಲದನ್ನು ಕೂಡ ಅರೇಂಜ್ ಮಾಡ್ಕೊಂಡಿದ್ದೀನಿ ನಾನು. ಈ ರೀತಿಯಾಗಿ ನಾನು ನನ್ನ ಒಂದು ಸಣ್ಣ ಒಂದು ಅಡಿಗೆ ಮನೆನ ಈ ರೀತಿಯಾಗಿ ನಾನು ಮೇಕ್ ಓವರ್ ಮಾಡ್ಕೊಂಡಿದ್ದೀನಿ. ಇವತ್ತಿನ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಹಾಗೆ ನನ್ನ ಚಾನಲ್ ಲಿಶು ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟು. ಮತ್ತೆ ಪೂರ್ತಿಯಾಗಿ ವಿಡಿಯೋನ ನೋಡಿ ಮತ್ತೆ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ.